ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಬ್ಯಾಡ್ ಬೆಂಗಳೂರು. ಗ್ರೇಟರ್ ಬೆಂಗಳೂರಿನಲ್ಲಿ ಇದೆಂತಹ ಸ್ಥಿತಿ ನಿರ್ಮಾಣವಾಗಿದೆ ನೋಡಿ. ಒಂದೇ ಒಂದು ಮಳೆ ಬೆಂಗಳೂರಿನ ಬಂಡವಾಳವನ್ನ ಬಠಾಬಯಲು ಮಾಡಿದೆ. ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಜನರು ತತ್ತರಿಸ್ತಾ ಇದ್ದಾರೆ. ಮಹಾ ಮಳೆಗೆ ಬೆಂಗಳೂರು ಮುಳುಗಡೆ ಆಗ್ತಾ ಇದೆ. ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಬ್ರಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರಿನಲ್ಲಿ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿಬಿಟ್ಟಿದೆ. ರಾತ್ರಿ ಸುರಿದಂತಹ ಮಳೆ ಇದೆಯಲ್ಲ, ಬೆಂಗಳೂರಿನ ಜನರನ್ನು ಸುಸ್ತು ಮಾಡಿಬಿಟ್ಟಿದೆ. ರಾತ್ರಿ ಇಡೀ ಜಾಗರಣೆ, ರಸ್ತೆ ಮೇಲೆ ನೀರು, ಮನೆ ಒಳಗೆ ನೀರು, ಮನೆಯಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ನಮಗೆ ಬ್ರ್ಯಾಂಡ್ ಬೆಂಗಳೂರು ಬೇಡ, ಇರೋ ಬೆಂಗಳೂರನ್ನೇ ಉಳಿಸ್ಕೊಡಿ ಅಂಥೇಳಿ ಜನ ಕೈ ಮುಗಿದುಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಅವಾಂತರಗಳು, ಅಧ್ವಾನಗಳು ಸೃಷ್ಟಿಯಾಗಿದೆ. ಒಬ್ಬ ಜನಪ್ರತಿನಿಧಿ, ಒಬ್ಬ ಸಚಿವರು, ಒಬ್ಬ ಅಧಿಕಾರಿಗಳು ಫೀಲ್ಡಿಗಿಳಿದು ನಿಮ್ಮ ಸಮಸ್ಯೆ ಏನು, ಯಾಕಾಗಿ ಸಮಸ್ಯೆ ಆಗ್ತಾ ಇದೆ, ಮುಂದೇನು ಮಾಡಬೇಕು, ಒಬ್ಬರು ಇಲ್ಲಿವರೆಗೂ ಕಾಣಿಸ್ಕೊಂಡಿಲ್ಲ. ಒಬ್ಬರು ಬಂದುಬಿಟ್ಟು ಜನರ ಸಮಸ್ಯೆಯನ್ನು, ಗೋಳನ್ನು ಕೇಳುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಜನ ಹಾಗಾಗಿಯೇ ಉಗುದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದು? ಇಂತಹ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಯನ್ನು ಕೇಳೋದು ಬಿಟ್ಬಿಟ್ಟು ನೀವು ಸಾಧನಾ ಸಮಾವೇಶ ಮಾಡೋದು ಬೇಕಿತ್ತ ಅಂತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಇಷ್ಟೆಲ್ಲ ಅವಾಂತರಗಳಾಗಿದೆ, ಅರ್ಧಕ್ಕರ್ಧ ಬೆಂಗಳೂರು ಮುಳುಗಡೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಜನರ ಸಮಸ್ಯೆಯನ್ನು ಕೇಳಬೇಕಿತ್ತು, ಅಧಿಕಾರಿಗಳು ಫೀಲ್ಡಿಗಿಳಿದು ಜನರ ಸಮಸ್ಯೆ ಏನು ಅನ್ನೋದನ್ನು ಕೇಳಬೇಕಿತ್ತು. ಅದು ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರವೇ ಸಾಧನಾ ಸಮಾವೇಶ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಜನ ಏನು ಹೇಳ್ತಿದ್ದಾರೆ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಬೆಂಗಳೂರಿನಲ್ಲಿ ಅಂತ ಹೇಳಿ ಮಸೂದ್? ಪ್ರೇಮ್, ನಿನ್ನೆ ರಾತ್ರಿ ಬಿದ್ದಂತಹ ಒಂದು ಮಳೆ ಬೆಂಗಳೂರಿನ ಶೋಚನೀಯ ಪರಿಸ್ಥಿತಿನ ಒಂದು ರೀತಿಯಲ್ಲಿ ಪ್ರದರ್ಶನ ಮಾಡಿದೆ, ದರ್ಶನ ಮಾಡಿಸಿದೆ. ಇನ್ನು 24ನೇ ತಾರೀಕುವರೆಗೂ ಕೂಡ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳಿದೆ. ಅಂದ್ರೆ ಒಂದು ಮಳೆಗೆ ಈ ತರ ಪರಿಸ್ಥಿತಿ ಬಂದಿದೆ ಅಂದ್ರೆ ಇನ್ನು 3-4 ದಿನಗಳ ಕಾಲ ಮಳೆ ನಿರಂತರವಾಗಿ ಬಿದ್ದರೆ ರಾತ್ರಿ ಪೂರ್ತಿ ಯಾವ ರೀತಿ ಪರಿಸ್ಥಿತಿ ಬರಬಹುದು ಅಂತ ಊಹೆ ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ನಾನೀಗ ಅಗರ ಹೊರಮಾವು ಮುಖ್ಯ ರಸ್ತೆಯಲ್ಲಿರುವಂತಹ ಸಾಯಿ ಲೇಔಟ್ನಲ್ಲಿ ನೀವು ದೂರದಲ್ಲಿ ನೋಡ್ತಾ ಇದ್ರೆ ನೋಡಿ, ಸೊಂಟ ದಾಟಿ ಆ ವ್ಯಕ್ತಿಗೆ ನೀರು ಬಂದಿದೆ, ಆದರೂ ಕೂಡ ನಡ್ಕೊಂಡು ಹೋಗ್ತಾವನೆ. ಜೀವನ ಅಂದರೆ ಬೆಳಗ್ಗೆನೆ ತಿಂಡಿ ಮಾಡೋದಕ್ಕೆ ಏನೋ ಪದಾರ್ಥಗಳನ್ನ ತಗೊಂಡು ಹೋಗ್ತಿದ್ದಾನೆ, ಬೇರೆ ದಾರಿ ಇಲ್ಲ. ಆ ಮಳೆ ನೀರಿನಲ್ಲೇ ನಡ್ಕೊಂಡು ಬರಬೇಕು. ಮಕ್ಕಳನ್ನ ಕಳಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಗಂಡಸರೇ ರಸ್ತೆಗಿಳಿತಾ ಇದ್ದಾರೆ. ಸೊಂಟದವರೆಗೂ ನೀರು ಬಂದರೂ ಕೂಡ ಪರವಾಗಿಲ್ಲ ಅಂತ ಸಾಯಿ ಲೇಔಟ್ನ 30ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದೆ. ಸಾಧನೆ ಏನು ಅಂತ ಪ್ರಕೃತಿನೇ ಇವತ್ತು ತೋರಿಸ್ತಾ ಇದೆ. ಬೆಂಗಳೂರಿನ ಪರಿಸ್ಥಿತಿ, ರಾಜಧಾನಿಯ ಪರಿಸ್ಥಿತಿ, ಜಗತ್ತಿನ ವಿಖ್ಯಾತ ನಗರ, ಸಿಲಿಕಾನ್ ಸಿಟಿ, ITBT ಸಿಟಿ, ನಾವೇನೇನೋ ಹೇಳ್ತೀವಲ್ಲ ಅದರ ಒಂದು ಭಾಗ. ಅದು ಅಲ್ಲದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಈ ಭಾಗದಲ್ಲೇ ITBT ಕಂಪನಿಗಳು ಜಾಸ್ತಿ ಇರುವಂತದ್ದು. ಅದರ ಒಂದು ಬಡಾವಣೆಯ ದೃಶ್ಯ ನೀವು ನೋಡ್ತಾ ಇದ್ದೀರಾ. ದ್ವೀಪದಂತಾಗಿದೆ. ಹತ್ತಿರ 30ಕ್ಕೂ ಹೆಚ್ಚು ಕ್ರಾಸ್ಗಳು, ನೂರಾರು ಮನೆಗಳು, ಆ ಮನೆಗಳಲ್ಲಿ ಇರುವಂತಹ ನಿವಾಸಿಗಳು ಎಲ್ಲರೂ ಕೂಡ ಬಂದಿಯಾಗಿದ್ದಾರೆ. ನೋಡಿ ಯಾವ ರೀತಿ ನೋಡ್ತಾ ಇದ್ದಾರೆ ಇವರು. ಗೇಟ್ ಒಳಗಡೆ ದಾಟಿ ಮನೆ ಒಳಗಡೆ ಕೂಡ ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಬಂದಿದೆ, ಹೊರಗಡೆ ಬರಕ್ಕಾಗ್ತಿಲ್ಲ. ಇವ್ರು ನೋಡ್ತಾ ಇದ್ದೀರಾ ಯಾವ ರೀತಿ, ಒಂದು ರೀತಿ ಜೈಲಿಂದ ಆಚೆ ನೋಡ್ತಾರಲ್ಲ ಆ ತರ ಇವ್ರು ನೋಡ್ತಾ ಇದಾರೆ. ಪಾಪ ಏನ್ ಅನಿಸ್ತಾ ಇದೆ ಅಮ್ಮ, ಯಾವ ರೀತಿ ಸಮಸ್ಯೆ ಆಯ್ತು? ಅಯ್ಯೋ ಏನ್ ಸಾರ್ ಇದೆ, ನಮ್ಗೆ ಆಚೆ ಕಡೆ ಬರೋದಕ್ಕಾಗಿಲ್ಲ. ಮನೆ ಒಳಗಡೆ ನೀರಾಯ್ತು. ನಾನು ಚೇರ್ ಮೇಲೆ ಕುರ್ಸಿ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ. ಏನಾಗುತ್ತೆ ಅಂತ ಗೊತ್ತಾಗಿಲ್ಲ. ಯಾರು ಬಂದಿಲ್ಲ, BBMP ಅವರು ಬಂದಿಲ್ಲ, ಲೋಕಲ್ MLA ಬಂದಿಲ್ಲ, ಯಾರು ಬರಲ್ಲ. ಒಂದು ಹಾಲು ಒಂದು ನಾಸ್ತು ಯಾರಿಗೂ ಕೊಡಿಲ್ಲ. ನಾವೆಲ್ಲ ಔಷಧಿ ತಿಂದವರು. ಇಲ್ಲಿ 2-3 ಬಡಾವಣೆಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಪ್ರೇಮ್, ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಿದೆ. ಬೆಂಗಳೂರು ಸಚಿವರು ಕೂಡ ಆ ಕಡೆ ಗಮನ ಕೊಡ್ತಾ ಇದ್ದಾರೆ, ಬೆಂಗಳೂರು ಶಾಸಕರು ಆ ಕಡೆ ಗಮನ ಕೊಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಜನರತ್ತ ಬಂದಿಲ್ಲ, ಜನರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋದಕ್ಕೆ ಈ ಬಡಾವಣೆಗಳತ್ತ ಬಂದಿಲ್ಲ. ಜನ ಮಾತ್ರ ಇವತ್ತು ನಾಳೆ ಒಂದು ರೀತಿಯಲ್ಲಿ ದ್ವೀಪದಂತೆ ಇಲ್ಲಿ ದ್ವೀಪದಲ್ಲಿ ಸಿಗಾಕೊಳ್ತಾರಲ್ಲ, ಯಾವ ರೀತಿ ಆ ರೀತಿ ಬದುಕು ಮಾಡಬೇಕಾಗುತ್ತೆ. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಜನ ಯಾವ ರೀತಿ ಪರಿಸ್ಥಿತಿಯನ್ನು ಅನುಭವಿಸ್ತಿದ್ದಾರೆ ನೋಡಿ. ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ.